ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಒಂದು ಸಲ ಓಕೆ, 2 ಸಲ ಓಕೆ, ಪದೇ ಪದೇ ರಾಹುಲ್ ಗಾಂಧಿ ಅವರು ನ್ಯಾಯಾಲಯದಲ್ಲಿ ಬಚಾವಾಗ್ತಿರೋದಾದರೂ ಹೇಗೆ? ಇನ್ನೇನು ಮುಗಿದೇ ಹೋಯಿತು, ರಾಹುಲ್ ಅವರು ಗಂಟು ಮೂಟೆ ಕಟ್ಕೊಂಡು ವಿದೇಶಕ್ಕೆ ಹೋಗಬೇಕು ಅಥವಾ ಜೈಲು ಸೇರಬೇಕು ಅಂದ್ಕೊಳ್ತಿರುವಾಗಲೇ ಇಡೀ ಕೇಸು ಉಲ್ಟಾ ಆಗಿಬಿಡುತ್ತೆ. ಸಾಕ್ಷಿಗಳು ಮಾಯ ಆಗುತ್ತೆ, FIR ರದ್ದಾಗಿಬಿಡುತ್ತೆ. ಈಗಲೂ ಕೂಡ ರಾಹುಲ್ ಪ್ರಕರಣದಲ್ಲಿ ಒಂದು ದೊಡ್ಡ ಒಪ್ಪಂದದ ವಾಸನೆ ಬಡಿತಾ ಇದೆ. ಸಂಜೆ 5 ಗಂಟೆಯ ನಂತರ ಇಡೀ ಆಟವೇ ಬದಲಾಗಿದ್ದಾದರೂ ಹೇಗಾಗಾದ್ರೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಕೇವಲ ಒಂದು ರಾಜಕೀಯ ಸುದ್ದಿ ಅಲ್ಲ. ಇದು ಈ ದೇಶದ ಭದ್ರತೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಡೀತಾ ಇರುವಂತಹ ಅತೀ ದೊಡ್ಡ ದಾಳಿಯ ಮುನ್ಸೂಚನೆ ಅಂತ ಹೇಳ್ಬೋದು. ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪೌರತ್ವ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೀಡಿದ ನಂತರ, ಅಂದರೆ ಕಳೆದ 24 ಗಂಟೆಗಳಲ್ಲಿ ದೇಶದ ರಾಜಧಾನಿಯಿಂದ ಹಿಡಿದು ವಿದೇಶಿ ಶಕ್ತಿಗಳವರೆಗೂ ಕೂಡ ಏನೋ ಒಂದು ದೊಡ್ಡ ಕೇಲ್ ನಡೆದಂಗೆ ಕಾಣಿಸ್ತಾ ಇದೆ. ಏಪ್ರಿಲ್ 17ನೇ ತಾರೀಕಿನ ಸಂಜೆ 5 ಗಂಟೆಯಿಂದ ಏಪ್ರಿಲ್ 18ರ ಬೆಳಗ್ಗೆ 11 ಗಂಟೆಯ ನಡುವೆ ನಡೆದಿದ್ದಾದರೂ ಏನು? ವಿಘ್ನೇಶ್ ಶಿಶಿರ್ ಅವ್ರು ಮಾಡಿದಂತಹ ಆ ಆಘಾತಕಾರಿ ಟ್ವೀಟ್ಗಳ ಅರ್ಥ ಏನು? ಭಾರತದ ಮುಖ್ಯ ನ್ಯಾಯಾಧೀಶರು ಕೂಡಲೇ ಈ ಪ್ರಕರಣದಲ್ಲಿ ಯಾಕೆ ಮಧ್ಯಪ್ರವೇಶ ಮಾಡಬೇಕಿತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ಡಿಕೋಡ್ ಮಾಡಲಿದ್ದೇವೆ. ಗಮನ ಕೊಟ್ಟು ಕೇಳಿ. ಏಪ್ರಿಲ್ 17ರ ಸಂಜೆ 5 ಗಂಟೆಯಿಂದ ಏಪ್ರಿಲ್ 18ರ ಬೆಳಗ್ಗೆ 11 ಗಂಟೆವರೆಗೆ ನೋಡಿ, ಅಲಹಾಬಾದ್ ಹೈಕೋರ್ಟ್ ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪೌರತ್ವದ ಬಗ್ಗೆ FIR ದಾಖಲಿಸೋದಕ್ಕೆ ಆದೇಶ ನೀಡಿದ ನಂತರ, ಅಂದರೆ ಏಪ್ರಿಲ್ 17ರ ಸಂಜೆ 5 ಗಂಟೆಯ ನಂತರ ಏನೋ ಒಂದು ರಹಸ್ಯ ಚಟುವಟಿಕೆ ಶುರುವಾಗಿದೆ. ಈ ಕೇಸ್ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವಂತಹ ವಿಘ್ನೇಶ್ ಶಿಶಿರ್ ಅವರು ಒಂದು ಸರಣಿ ಟ್ವೀಟ್ಗಳನ್ನು ಮಾಡ್ತಾರೆ. ಅವರ ಪ್ರಕಾರ ಈ 18 ಗಂಟೆಗಳ ಅವಧಿಯಲ್ಲಿ ವಿದೇಶಿ ಡೀಪ್ ಸ್ಟೇಟ್ ಭಾರತದ ಆಂತರಿಕ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರೋದಕ್ಕೆ ತುಂಬ ದೊಡ್ಡ ಆಟ ಆಡಿದೆ. ಕಾಂಗ್ರೆಸ್ ಪಕ್ಷ ಯಾವುದೋ ಒಂದು ದೊಡ್ಡ ಚಾಲಾಕಿತನವನ್ನು ಪ್ರದರ್ಶನ ಮಾಡಿದೆ ಅಂತ ವಿಘ್ನೇಶ್ ಶಿಶಿರ್ ಅವರು ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಆಶ್ಚರ್ಯದ ಸಂಗತಿ ಏನಂದರೆ, ಈ ರಹಸ್ಯ ಏನು ಅನ್ನೋದು ಇನ್ನೂ ಸಂಪೂರ್ಣವಾಗಿ ಬಿಚ್ಚಿಟ್ಟಿಲ್ಲ. ಅವರೇ ಹೇಳೋ ಪ್ರಕಾರ, ನಾನಿನ್ನೂ ಕನ್ಫರ್ಮೇಷನ್ಗಾಗಿ ಕಾಯ್ತಾ ಇದ್ದೇನೆ, ಮಾಹಿತಿ ಪಕ್ಕಾ ಆದ ಕೂಡಲೇ ಇಡೀ ಕಥೆಯನ್ನು ಬಯಲು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಕೇವಲ ಆರೋಪಗಳನ್ನು ಮಾಡ್ತಾ ಇಲ್ಲ, ಅವರು ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಕಿರ್ಚಾಡ್ತಾ ಇದ್ದಾರೆ. ಬೆಳಿಗ್ಗೆ ಬಂದ ಟ್ವೀಟ್ ನೋಡಿ, ಅವ್ರು ಹೇಳ್ತಾರೆ, ನನ್ನ ಮೇಲೆ ಯಾವುದೇ ಕ್ಷಣದಲ್ಲಿ ದಾಳಿ ನಡೀಬೋದು, ನನ್ನ ವಿರುದ್ಧ ದೊಡ್ಡ ಪಿತೂರಿ ಆರಂಭ ಆಗಿದೆ ಅಂತ. ಮತ್ತೊಂದು ಪಜಲ್ ರೀತಿಯ ಅಥವಾ ಗೊಂದಲಮಯವಾದ ಟ್ವೀಟ್ನಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾನು ಈ ಕೇಸನ್ನು ಇಡೀ ದೇಶದ ಜನತೆಗಾಗಿ, ರಾಷ್ಟ್ರಭಕ್ತರಿಗಾಗಿ ಹೋರಾಡ್ತಾ ಇದ್ದೇನೆ. ಒಂದು ವೇಳೆ ನಾನು ಜೀವಂತವಾಗಿದ್ದರೆ ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇನೆ ಅಂತ. ಈ ಮಾತುಗಳನ್ನು ಕೇಳಿದಾಗ ನಮ್ಗನ್ಸೋದು ಒಂದೇ, ಈ ಪ್ರಕರಣ ಕೇವಲ ಪೌರತ್ವಕ್ಕಷ್ಟೇ ಸೀಮಿತ ಆಗಿಲ್ಲ. ಇದರ ಹಿಂದೆ ದೊಡ್ಡ ದೊಡ್ಡ ನಾಯಕರ ಮತ್ತು ಅಂತಾರಾಷ್ಟ್ರೀಯ ಶಕ್ತಿಯ ಹಿತಾಸಕ್ತಿ ಕೂಡ ಅಡಗಿದೆ. ಈಗ ಅತ್ಯಂತ ಆಘಾತಕಾರಿ ವಿಷಯಕ್ಕೆ ಬರೋಣ. ವಿಘ್ನೇಶ್ ಶಿಶಿರ್ ಅವರು ಕೇವಲ 3 ನಿಮಿಷಗಳ ಮೊದಲು ಮಾಡಿದಂತಹ ಟ್ವೀಟು ಇಡೀ ದೇಶವನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಅವ್ರು ನೇರವಾಗಿ ಬರೆದುಕೊಳ್ತಾ ಇದ್ದಾರೆ, ದಯವಿಟ್ಟು ಅವರಿಂದ ಪಡೆದ ಹಣವನ್ನು ಮರಳಿ ಕೊಡಿ, ಇಲ್ದಿದ್ರೆ ನಾನು ಇಂಟರ್ಸೆಪ್ಟೆಡ್ ಕಾಲ್ ಅಂದರೆ ರೆಕಾರ್ಡ್ ಮಾಡಿದ ಫೋನ್ ಸಂಭಾಷಣೆಯನ್ನು ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಇದರ ಅರ್ಥ ಏನು ಹಾಗಾದರೆ? ಯಾರೋ ಈ ಕೇಸ್ನಲ್ಲಿ ಕೋಟಿಗಟ್ಟಲೆ ಹಣವನ್ನು ಪಡೆದುಕೊಂಡಿದ್ದಾರೆ. ಇದು ವಿಘ್ನೇಶ್ ಶಿಶಿರ್ ಅವರ ನೇರ ಸುಳಿವು. ಈ ಹಿಂದೆ ಅಲೋಕ್ ವರ್ಮಾ ಅವರು ಕೆಳ ಹಂತದ ನ್ಯಾಯಾಲಯದಲ್ಲಿ ತೀರ್ಪು ನೀಡಿದಾಗಲೂ ಕೂಡ ವಿಘ್ನೇಶ್ ಶಿಶಿರ್ ಅವರು ಇದೇ ರೀತಿ ಆರೋಪ ಮಾಡಿದರು. ಕೋಟಿಗಟ್ಟಲೆ ರೂಪಾಯಿಗಳ ಡೀಲ್ ನಡೆದಿದೆ ಮತ್ತು ಕಾನೂನು ಬಾಹಿರವಾಗಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ.
ಈಗ ಮತ್ತೆ ಅದೇ ರೀತಿಯ ಚಟುವಟಿಕೆಗಳು ತೆರೆಮರೆಯಲ್ಲಿ ನಡೀತಾ ಇದೆಯೇ? ಯಾರೋ ಈ ಕೇಸನ್ನು ಹಳ್ಳ ಹಿಡಿಸೋದಕ್ಕೆ ಹಣ ಪಡಿತಾ ಇದ್ದಾರಾ? ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿ ವಿಘ್ನೇಶ್ ಶಿಶಿರ್ ಅವರು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತಾರೆ. ಈ ಏಪ್ರಿಲ್ 17ನೇ ತಾರೀಕಿನ ಸಂಜೆಯಿಂದ 18ನೇ ತಾರೀಕಿನ ಬೆಳಗಿನವರೆಗೂ ನಡೆದಂತಹ ಪ್ರತಿಯೊಂದು ಘಟನೆಯನ್ನು ಸುಪ್ರೀಂ ಕೋರ್ಟು ಸುಮೋಟೋ ಅಂದರೆ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ವೀಕ್ಷಕರೇ, ವಿಘ್ನೇಶ್ ಶಿಶಿರ್ ಅವರ ಇಂಟೆಲಿಜೆನ್ಸು 100% ಸರಿಯಾಗಿದ್ದರೆ ಇದು ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ದೊಡ್ಡ ಕಂಟಕ ಅಂತ ಹೇಳ್ಬೋದು. ಅದಕ್ಕಾಗಿ ಅವರು ಸಾರ್ವಜನಿಕವಾಗಿ ಕೇಳ್ತಾ ಇದ್ದಾರೆ, ಈ ವಿಷಯವನ್ನು ಎತ್ತಿ ಹಿಡಿಯಿರಿ, ಮುಖ್ಯ ನ್ಯಾಯಾಧೀಶರಿಗೆ ದೂರು ನೀಡಿ ಅಂತ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶ ಸರ್ಕಾರ ಈ ಪ್ರಕರಣವನ್ನು CBIಗೆ ಒಪ್ಪಿಸಬೇಕು ಅಂತ ಈಗಾಗಲೇ ನ್ಯಾಯಾಲಯದಲ್ಲಿ ಬೇಡಿಕೆ ಇಟ್ಟಿದೆ. ಜೊತೆಗೆ ಅಲಹಾಬಾದ್ ಹೈಕೋರ್ಟ್ ಇದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಹಾಗಿರುವಾಗ ಈಗ ಅಡ್ಡಿಪಡಿಸ್ತಾ ಇರೋ ಯಾರು? ವಿಘ್ನೇಶ್ ಅವರು ಹೇಳೋ ಪ್ರಕಾರ ಈ ಕೇಸ್ಗೆ ಸಂಬಂಧಿಸಿದಂಗೆ 50%ಕ್ಕಿಂತ ಹೆಚ್ಚು ಪ್ರಮುಖ ದಾಖಲೆಗಳು ಇನ್ನೂ ಅವರ ಬಳಿಯೇ ಇದೆ. ಅವರಿದನ್ನು ಇನ್ನೂ ನ್ಯಾಯಾಲಯಕ್ಕೆ ಸಲ್ಲಿಸಲೇ ಇಲ್ಲ. ಯಾಕೆ ಗೊತ್ತಾ? ಫೈನಲ್ ಹಿಯರಿಂಗ್ ಸಮಯದಲ್ಲಿ ಈ ದಾಖಲೆಗಳನ್ನು ಬಳಸ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಈಗ ಅವರ ಜೀವಕ್ಕೆ ಅಪಾಯ ಇರುವಾಗ ಆ ದಾಖಲೆಗಳು ಎಷ್ಟು ಸೇಫ್ ಆಗಿರುತ್ತೆ ನೋಡಿ. ಒಬ್ಬ ವ್ಯಕ್ತಿ ದೇಶಕ್ಕಾಗಿ ಇಷ್ಟೊಂದು ದೊಡ್ಡ ಹೋರಾಟ ಮಾಡ್ತಿರುವಾಗ ಸರ್ಕಾರ ಏನು ಮಾಡ್ತಾ ಇದೆ? ಅವ್ರಿಗೆ ಕೇವಲ CRPF ಬಸ್ ಸೆಕ್ಯೂರಿಟಿ ಕೊಡಲಾಗ್ತಿದೆ. ಈ ಸಣ್ಣ ಭದ್ರತೆಯಿಂದ ದೊಡ್ಡ ಗೂಂಡಾಗಳನ್ನು ತಡೆಯೋದಾದರೂ ಹೇಗೆ? ವಿಘ್ನೇಶ್ ಅವರಿಗೆ Z+ ಅಥವಾ ಕನಿಷ್ಠ Y+ ಭದ್ರತೆಯನ್ನು ನೀಡಬೇಕು ಅನ್ನೋದು ರಾಷ್ಟ್ರಭಕ್ತರ ಆಗ್ರಹ ಆಗಿದೆ. ಇವತ್ತು ಮಾಧ್ಯಮಗಳು ರಾಹುಲ್ ಗಾಂಧಿ ಅವ್ರ ಮೇಲೆ FIR ಆದಂತಹ ಸುದ್ದಿಯನ್ನು ತೋರಿಸಿ TRP ಲೂಟಿ ಮಾಡ್ತಾ ಇದೆ. ಆದರೆ ವಿಘ್ನೇಶ್ ಮೇಲೆ ನಡೀತಾ ಇರುವಂತಹ ದಾಳಿಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಪದೇ ಪದೇ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ, ಅವರನ್ನು ಹಿಂಬಾಲಿಸಲಾಗ್ತಾ ಇದೆ. ಆದರೆ ಯಾವುದೇ ದೊಡ್ಡ ಸಂಸ್ಥೆ ಅಥವಾ ನಾಯಕರು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ. ಈ ಪ್ರಕರಣ ಈಗ ತುಂಬ ಸೂಕ್ಷ್ಮ ಹಂತಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಜಸ್ಟಿಸ್ ಸೂರ್ಯಕಾಂತ್ ಶರ್ಮಾ ಅವರಂತಹ ನ್ಯಾಯಾಧೀಶರು ಸಣ್ಣ ಪುಟ್ಟ ವಿಷಯಗಳಿಗೂ ಸುಮೋಟೋ ಕೇಸ್ ತೆಗೆದುಕೊಳ್ಳುವಾಗ ಇಂತಹ ಗಂಭೀರ ದೇಶದ್ರೋಹದ ಪಿತೂರಿಯ ಬಗ್ಗೆ ಯಾಕೆ ಮೌನವಾಗಿದ್ದಾರೆ? ಈ ಪಿತೂರಿಯ ಬಗ್ಗೆ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಾಗಲೇಬೇಕು. ಇದು ಕೇವಲ ಒಂದು ಕೇಸಲ್ಲ, ಇದು ದೇಶದ ಅಸ್ಮಿತೆಯ ಪ್ರಶ್ನೆ. ವಿಘ್ನೇಶ್ ಶಿಶಿರ್ ಅವರಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಈ ವ್ಯವಸ್ಥೆಯೇ ಹೊಣೆಯಾಗಿಬಿಡುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ತುಂಬ ಶೇರ್ ಮಾಡಿ. ವಿಘ್ನೇಶ್ ಅವರ ಹೋರಾಟಕ್ಕೆ ಬೆಂಬಲ ನೀಡೋಣ. ನಮ್ಮ ರಾಷ್ಟ್ರ ಭದ್ರತೆ ಮತ್ತು ನ್ಯಾಯದ ಪರವಾಗಿ ಧ್ವನಿ ಎತ್ತೋಣ. ಏನಂತೀರ ವೀಕ್ಷಕರೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಘ್ನೇಶ್ ಶಿಶಿರ್ ಅವರ ಬೆಂಬಲಕ್ಕೆ ನಿಂತಿದ್ದರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.